ಐತಿಹಾಸಿಕ ಸಿದ್ದೇಶ್ವರ ಕೆರೆ ಹೂಳೆತ್ತುವ ಕಾಮಗಾರಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿ 6 ಲಕ್ಷ ರೂಪಾಯಿ ಮಂಜೂರು ಕಾಮಗಾರಿಗೆ ಚಾಲನೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಮಾತೋಶ್ರೀ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿ ರಾಜ್ಯದಲ್ಲಿ 1,000 ಕೆರೆಗಳ ಹೂಳೆತ್ತುವ ಕಾಮಗಾರಿಯನ್ನ ನಮ್ಮೂರು ನಮ್ಮ ಕೆರೆ ಕಾರ್ಯ ಶ್ಲಾಘನೀಯ ಎಂದು ಜಿಲ್ಲಾ ಜನಜಾಗೃತಿ ಅಧ್ಯಕ್ಷ ಶ್ರೀಪಾಲ್ ಮುನ್ನೋಳ್ಳಿ ತಿಳಿಸಿದರು. ನಿಪ್ಪಾಣಿ ತಾಲೂಕಿನ ಬೆಡಿಕೆಹಾಳ ಗ್ರಾಮದಲ್ಲಿ ಸೋಮವಾರ ಬೆಳಗ್ಗೆ ಕೆರೆ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಪ್ರಾರಂಭದಲ್ಲಿ ಶಿವಾನಂದ ಸ್ವಾಮಿ ಅವರ ಪೌರೋಹಿತ್ಯದಲ್ಲಿ ವಿಧಿ ಪೂರ್ವಕ ಪೂಜೆ ನಡೆಯಿತು. ತದನಂತರ ಉಪಸ್ಥಿತರಿದ್ದ ಗಣ್ಯರಿಂದ ಶ್ರೀಫಲಾರ್ಪಣೆ ಹಾಗೂ ಗುದ್ದಲಿ ಪೂಜೆ ನಡೆಯಿತು. ನಂತರ ನಡೆದ ಸಮಾರಂಭದ ಪ್ರಾರಂಭದಲ್ಲಿ ವಲಯ ಮೇಲ್ವಿಚಾರಕ ಸದಾನಂದ ಸ್ವಾಗತಿಸಿದರು. ಸಮಾರಂಭದಲ್ಲಿ ಚಿಕ್ಕೋಡಿ ಜಿಲ್ಲಾ ನಿರ್ದೇಶಕ ಸುರೇಂದ್ರ, ತಾಲೂಕು ಯೋಜನಾಧಿಕಾರಿ ಮಂಜುನಾಥ್, ಅಭಿಯಂತರರಾದ ಲಿಂಗರಾಜ, ಕೃಷಿ ಮೇಲ್ವಿಚಾರಕ ಮಂಜುನಾಥ್ ಮಾತನಾಡಿ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿ ವಾತ್ಸಲ್ಯ ಮನೆ, ಮಹಿಳೆಯರ ಸ್ವಾವಲಂಬನೆ ಬದುಕಿಗೆ ವಿವಿಧ ಚಿಕ್ಕ ವಯಸ್ಸುಗಳ ತರಬೇತಿ, ಕೃಷಿ ತರಬೇತಿ, ದೇವಾಲಯಗಳ ಸ್ವಚ್ಛತೆ, ಮದ್ಯವರ್ಜನ ಶಿಬಿರ ಸೇರಿದಂತೆ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿದ್ದಾರೆ ಎಂದರು. जय देव जय मंगल मूर्ति होते मंगल मूर्ति दर्शन मात्रे मान कामान पुरते रत्ना खजत पर तुझ गौरी कुमरा चंदनाची उठी कुमकुम केशवरा वीरे जड़क मुकुट शोभा तो बरा रुजुतीने पूरे चरणे घागरिया जय देव जय मंगल मूर्ति होते मंगल मूर्ति. ಈಗ ಅವ್ರು ಹೇಳುವಾಗೇನು ಹೂಳೆತ್ತುವ ಕೆಲಸವನ್ನು ಮಾತ್ರ ನಾವು ಮಾಡ್ತೇವೆ ಅಂತೇಳಿ, ಅದಕ್ಕೆ ಇದು ಗ್ರಾಮದಾಗ ಬರ್ತದೆ. ನನಗೆ ಅನ್ಸೋ ಮಟ್ಟಿಗೆ ಇದು ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಡ್ತಿರ್ಬೇಕು, ಇದೇನು ನೀರಾವರಿ ಇಲಾಖೆಗೆ ಬರೋದಿಲ್ಲ. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಾ ಅದನ್ನು ನಮ್ಮ ಚರ್ಚೆಗೆ ಬಂದಾಗ ಹೇಳಿದ್ದೆ ಮೊದಲು ನಮ್ಮ ಹೋಟೆಲ್ ನಿರ್ದೇಶಕರಿದ್ದರು, ಅವರಿಗೂ ಇನ್ನು ಬಾಳಾಸಾಹೇಬ್ನ ಹಿಡ್ಕೊಂಡು ಖುಷಿಯಿಂದ ಇನ್ನೂ ಇಲ್ಲಿ ಈ ಕೆರೆಯನ್ನು ನಮ್ಮ ಅದ್ರಾಗ ಆಯ್ಕೆ ಮಾಡಿರಿ ಅಂತ ನಾವೊಂದು ಸೂಚನೆ ಕೊಟ್ಟಿದ್ದೆ. ಅದಕ್ಕೆ ಆ ಸೂಚನೆ ಪ್ರಕಾರ ಈ ಕೆರೆಯನ್ನು ಆಯ್ಕೆ ಮಾಡಿದ್ದಕ್ಕೆ ಮೊದಲ ಆಯ್ಕೆ ಸಮಿತಿಗೆ, ನಮ್ಮ ನಿರ್ದೇಶಕರಿಗೆ, ಮೊದಲನೇ ನಿರ್ದೇಶಕರಿಗೆ, ಈಗಿನ ಯೋಜನಾಧಿಕಾರಿ ಲಿಂಗರಾಜ್ ಅವರಿಗೆ ಪ್ರಥಮವಾಗಿ ನಾನು ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮ ಎಲ್ಲ ಗಣ್ಯಮಾನ್ಯರಿಗೆ, ಪಂಚಾಯತಿ ಅವರಿಗೂ ಕೂಡ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ನಾನು ಹೇಳಿದಿಲ್ಲ, ಈ ಗಡಿ ಭಾಗದಾಗ ನಮ್ಮ ಕರ್ನಾಟಕದ ಉತ್ತರ ಭಾಗ, ಮಹಾರಾಷ್ಟ್ರದ ದಕ್ಷಿಣ ಭಾಗ ಭಾಳಷ್ಟು ಭಕ್ತರದಾರ ಈ ಕ್ಷೇತ್ರಕ್ಕೆ. ಒಂದು ನನಗಂತ ಮಟ್ಟಿಗೆ ಈ ಭಾಗದಾಗ, ಗಡಿ ಭಾಗದಾಗ ಮೈಸೂರು ನಂತರ ಎಲ್ಲಾದರೂ ವಿಜೃಂಭಣೆಯಿಂದ ದಸರಾ ಆಗ್ತೈತಪ್ಪ ಅಂದರೆ ಇಲ್ಲಿ ಆಗ್ತದೆ ಅಂತೇಳಿ ಎಲ್ಲರೂ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಅದಕ್ಕೆ ನಿಮ್ಮ ಕೈಯಾಗ ಅಥಾರಿಟಿ ಐತಿ, ನಾವೇನಿಲ್ಲ. ಆದ್ರೆ ಕೆರೆ ಸಲುವಾಗಿ ಏನು ಬೇಕಾಗ್ತಿದೆ ಎಲ್ಲ ಇದರ ಅವಶ್ಯಕತೆ ಪೂರೈಸುವ ಜವಾಬ್ದಾರಿ ನಿಮ್ಮ ಮ್ಯಾಗ ನಾವು ಹಾಕಿದ್ವಿ. ಊರುವ ಗ್ರಾಮಸ್ಥರ ವತಿಯಿಂದ ಮತ್ತು ಧರ್ಮಸ್ಥಳ ನಿಮಗೆ ಹೇಳಿರೋದು. ಆದ ರೀತಿಯಿಂದ ಎಲ್ಲ ಕೆಲಸ ಕಾರ್ಯ ಚಲೋ ಆಗಲಿ. ಮತ್ತು ಇದು ಬೆಳಗಾವಿ ಜಿಲ್ಲೆದಾಗಿಂದ್ರೆ ಒಂದು ಮಾದರಿ ಕೆರೆ, ಮತ್ತು ಸಿದ್ದೇಶ್ವರನ ಕೆರೆ ಇದ್ರೆ ಲಕ್ಷಗಟ್ಟಲೆ ಮಂದಿ ಇದ್ರೆ ಮತ್ತಿದ್ರ ಕಾರ್ಯಕ್ರಮ ನೋಡಕ್ಕೆ ಬರ್ಲಿ. ಆ ಬರುವಂಥ ನೋಡಕ್ಕೆ ಬರೋ ಮಂದಿರ ವ್ಯವಸ್ಥೆ ಇದ್ರೆ ಒಳ್ಳೆ ರೀತಿಯಿಂದ ಮಾಡಬೇಕು. ಈ ಕಾರ್ಯಕ್ರಮ 1ನೇ ಕೆರೆ ಧಾರವಾಡದಲ್ಲಾದರೆ, ಇವತ್ತು ನಾವು ಬೇಡಿಕೆಳ ಗ್ರಾಮದಲ್ಲಿ 1,000ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕೆರೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. 1,000 ಕೆರೆಗಳನ್ನು ಧರ್ಮಸ್ಥಳದ ಪೂಜ್ಯರು 10 ವರ್ಷಗಳಲ್ಲಿ ಪುನಶ್ಚೇತನ ಮಾಡಿದ್ದಾರೆ. ಇದು ಇಂದು ಸಣ್ಣ ಕೆರೆ ಇರ್ಬೋದು, ಇದು ಗ್ರಾಮದ ಭಾಗದಲ್ಲಿರೋದ್ರಿಂದ, ಮಧ್ಯ ಭಾಗದಲ್ಲಿರೋದ್ರಿಂದ ಇದೊಂದು ಮಾದರಿ ಕೆರೆ ಮಾಡಲಿಕ್ಕೆ ನಾವು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಯೋಜನೆ ಹೇಳೋದು ಹೂಳೆತ್ತುವ ಕಾರ್ಯಕ್ರಮ. ಭಾಳ ಜನಕ್ಕೆ ಅನ್ನಿಸ್ಬೋದು, ಇಲ್ಲಿ ಹೂಳಿಲ್ಲ, ಕಲ್ಲಿದೆ, ಇದನ್ನು ಆಯ್ಕೆ ಮಾಡಿದ್ರೆ ಅಂತ ಅನ್ನಿಸ್ಬೋದು. ಆದರೆ ಇದೊಂದು ಮಾದರಿ ಕೆರೆ ಆಗಬೇಕು. ಈ ಭಾಗದ ಜನರಿಗೆ ಇದೊಂದು ಐತಿಹಾಸಿಕ ಕೆರೆ ಇರೋದ್ರಿಂದ ಸ್ವಚ್ಛಂದವಾಗಿ ಪುನಶ್ಚೇತನ ಆಗಿ ಎಲ್ಲರಿಗೂ ಇದು ಪ್ರಯೋಜನ ಆಗಬೇಕು ಅನ್ನೋ ಉದ್ದೇಶದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆದರೆ ನಮ್ಮ ಮೇನ್ ಉದ್ದೇಶ, ಕೆರೆಗಳಲ್ಲಿ ಹೂಳು ತುಂಬಿಕೊಂಡಿರ್ತವೆ. ಎಷ್ಟೋ ವರ್ಷಗಳಿಂದ ಹೂಳು ತೆಗೆದೇ ನೀರು ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗಿರ್ತದೆ, ನೀರು ಸ್ಟೋರೇಜ್ ಆಗುವಂಥದ್ದು. ಹಾಗಾಗಿ ನಾವು 10 ಎಕರೆ, 15 ಎಕರೆ, 20 ಎಕರೆ ಕೆರೆಗಳನ್ನು ಆಯ್ಕೆ ಮಾಡಿ ಅಲ್ಲಿರೋ ಹೂಳನ್ನು ಹಿಟಾಚಿ ಮೂಲಕ, JCB ಮೂಲಕ ಲೋಡ್ ಮಾಡಿ ಕೊಡ್ತೇವೆ. ರೈತರು ಅದನ್ನು ಸಾಗಾಟ ಮಾಡಿ ತಮ್ಮ ಜಮೀನುಗಳಿಗೆ ಹಾಕೊಳ್ತಾರೆ. ಯಾಕಂತಂದರೆ ಅದು ಫಲವತ್ತಾದ ಮಣ್ಣು ಇರ್ತದೆ. ಹಾಗಾಗಿ ಆ ಮಣ್ಣು ಸಾಗಾಟವನ್ನು ರೈತರು ಮಾಡ್ತಾರೆ. ಅಲ್ಲಿ ಬರುವಂಥ ಮಷಿನ್ ವೆಚ್ಚವನ್ನು ಪೂಜ್ಯರು ಮಂಜೂರಾತಿ ಕೊಟ್ಟಿರ್ತಾರೆ. ಇಲ್ಲಿ ಸ್ಪಷ್ಟವಾಗಿ ಹೇಳೋದೇನೆಂದರೆ, ಒಂದೇ ₹1 ಕೂಡ ವ್ಯತ್ಯಾಸ ಆಗದೇ ಇರೋ ಹಾಗೆ ಅತ್ಯಂತ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಈ ಕೆರೆಯ ಪುನಶ್ಚೇತನ ಆಗುತ್ತೆ. ನಮ್ಮಲ್ಲಿ ಬರುವಂಥದ್ದು ದೊಡ್ಡ ಮೊತ್ತಗಳಲ್ಲಿ ಬರೋದಿಲ್ಲ, 10 ಲಕ್ಷ, 20 ಲಕ್ಷ ಈ ಥರ ದೊಡ್ಡ. ಹಾಗೂ ಸ್ಥಳೀಯ ಆರಾಧ್ಯ ದೇವರಾದಂಥ ಸಿದ್ದೇಶ್ವರ
ಬಸವೇಶ್ವರಾಚಾರ್ಯವರ ಶರಣಾಗಿರುತ್ತ ಇವತ್ತಿನ ದಿವಸ ನಮ್ಮ ಸಮಗ್ರ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಮ್ಮೂರು ನಮ್ಮ ಕೆರೆಯ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತಿನ ದಿವಸ ಬೆಳಗ್ಗೆಹಾಳದ ಒಂದು ಕೆರೆಯನ್ನು ಆಯ್ಕೆಯಾಗಿ ಮಾಡಿಕೊಂಡಿದ್ದು ಇವತ್ತಿನ ದಿವಸ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಪ್ರಕಾಶ್ ದನ್ಗರ್, ರಾಮಚಂದ್ರ ಡೋಮನೆ, ತ್ಯಾತ್ಯಾ ಸಾಹೇಬ್ ಕೇಸ್ತೆ, ಎಂಬಿ ಪಾಟೀಲ್, ವಿಲಾಸ್ ತರಕಾರ್, ಸಂಜಯ್ ಚೌಗ್ಲೆ, ರಾಜು ಚೌಗ್ಲೆ, ಬಾಳಾಸಾಹೇಬ್ ಶಿಂದೆ, ಸೇವಾ ಪ್ರತಿನಿಧಿ ಭಾಗ್ಯಶ್ರೀ, ಶ್ರೀದೇವಿ, ರೂಪಾಲಿ ಚೌಗ್ಲೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್ ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.